ಡೈ ಮಾಡುವಂತ ಇದ್ದೇನೆ, ಹೇರ್ ಡೈ. ಇದು ನೋಡಿ, ಎಲ್ಲ ಬೆಂಕಿ ಎಲ್ಲ ಆರಿತು ಈಗ. ಹಾಯ್, ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ ಅಂದರೆ, ನಾವಿವತ್ತು ಉಡುಪಿಗೆ ಬಂದಿದ್ದೀವಿ. ಡಾಕ್ಟ್ರ್ ಶಾಪಲ್ಲಿ ಹೊರಗಡೆಯಿಂದ ಕಾಯ್ತಾ ಇದ್ದೀವಿ. ನನ್ನ ಅಮ್ಮನಿಗೆ ಮತ್ತು ನನಗೆ ಒಂದು ಸ್ವಲ್ಪ ಡಾಕ್ಟ್ರಿಗೆ ತೋರಿಸ್ಲಿಕ್ಕಿತ್ತು. ನನ್ನ ಅಮ್ಮ ಸ್ವಲ್ಪ ದಪ್ಪ ಆಗ್ತಾ ಇದ್ದಾರೆ, ಹಾಗೆ ಸ್ವಲ್ಪ ಒಂದ್ಸಲ ಅವರಿಗೆ ಚೆಕಪ್ ಮಾಡಿಸೋಣ ಅಂತ ಬಂದದ್ದು. ಹೊರಗಡೆ ಕಾಯ್ತಾ ಇದ್ದೀನಿ ನೋಡಿ ಇಲ್ಲಿ. ಹಾಗೆ ನನಗೊಂದು ಸ್ವಲ್ಪ ಬ್ಯಾಕ್ ಪೇನ್ ಇತ್ತು, ಅದನ್ನು ಕೂಡ ತೋರಿಸೋಣ ಅಂತ ಬಂದದ್ದು. ಇವಾಗ ಚೆಕಪ್ ಎಲ್ಲ ಆಗಿ ವಾಪಸ್ ಹೋಗ್ತಾ ಇದ್ದೀವಿ. ನನಗೆ ಸ್ವಲ್ಪ ವಿಟಮಿನ್ ಮತ್ತು ಕ್ಯಾಲ್ಶಿಯಂ ಕಡಿಮೆ ಉಂಟು, ಹಾಗೆ ವಿಟಮಿನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಬರೆದು ಕೊಟ್ಟರು. ಹಾಗೆ ಯೋಗ ಸಜೆಸ್ಟ್ ಮಾಡಿದರು, ಯೋಗ ಮಾಡಬೇಕು ಅಂತ ಹೇಳಿದರು ಬ್ಯಾಕ್ ಪೇನಿಗೆ. ಹಾಗೆ ಅಮ್ಮನಿಗೆ ಇದು ಟೆಸ್ಟ್ ಬರೆದು ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಫಾಸ್ಟಿಂಗಲ್ಲಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವರದ್ದು ಹಾರ್ಮೋನ್ ಮತ್ತು ಒಂದು ಸಲ ಥೈರಾಯ್ಡ್ ಚೆಕಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ನಾಳೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚೆಕಪ್ ಮಾಡಿಸ್ಲಿಕ್ಕಿದೆ. ಇವಾಗಿದು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೆಸ್ಟಿಗೆ ಹೋಗ್ತಾ ಇದ್ದೀವಿ, ಲ್ಯಾಬ್ಗೆ. ಅಮ್ಮನದು ಮತ್ತು ಅಪ್ಪನದು ಇಬ್ಬರದ್ದು ಕೂಡ ಟೆಸ್ಟ್ ಮಾಡಿಸ್ಬೇಕು. ಅಪ್ಪನಿಗೆ ಶುಗರ್ ಮತ್ತು ಇದು BP ಚೆಕಪ್ ಇತ್ತು. ಹಾಗೆ ಇವಾಗ ನಾವು ಲ್ಯಾಬ್ಗೆ ರೀಚ್ ಆದ್ವಿ. ಇಲ್ಲಿ ನರ್ಸ್ನವರು ಇದು ತೆಗಿತಾ ಇದ್ದಾರೆ ನೋಡಿ ಬ್ಲಡ್. ಅವರಿಗೆ ಮೇಲ್ಗಡೆಯಿಂದ ತೆಗಿಲಿಕ್ಕೆ ಆಗಲಿಲ್ಲ ಬ್ಲಡ್, ಹಾಗೆ ಕೈ ಹತ್ರ ತೆಗಿತಾ ಇದ್ದಾರೆ. ಮೇಲ್ಗಡೆ ಎಲ್ಲಿ ಕೂಡ ಅವರಿಗೆ ನರನೇ ಸಿಕ್ಕಿಲ್ಲ. ಅವರದ್ದು ಕೈ ಸ್ವಲ್ಪ ದಪ್ಪ ಇರೋದ್ರಿಂದ ಅದು ಆ ಥರ ಪ್ರಾಬ್ಲಮ್. ಪ್ರತಿ ಸಲ ಅವರಿಗೆ ಟೆಸ್ಟಿಗೆ ಹೋದಾಗ ಕೂಡ ಹಾಗೇನೇ ಆಗೋದು. ಇವಾಗ ಇಲ್ಲಿಂದ ತೆಗಿತಾ ಇದ್ದಾರೆ ನೋಡಿ. ಇವಾಗ ಅದು ಕೈಯಲ್ಲಿ ತೆಗಿತಾ ಇದ್ದಾರಲ್ವ, ತುಂಬ ಪೇಯ್ನ್ ಅದು. ನಾರ್ಮಲ್ ಬ್ಲಡ್ ತೆಗೆಯೋದಾದರೆ ಪೇಯ್ನ್ ಆಗಲ್ಲ ಅಷ್ಟು, ಒಂದೇ ಸಲಗೆ ಬಂದುಬಿಡುತ್ತೆ ಬ್ಲಡ್. ಇವಾಗ ಆ ಕಡೆ ಈ ಕಡೆ ಎರಡು ಕೈಯಿಂದ ತೆಗಿತಾ ಇದ್ದಾರೆ. ಇಲ್ಲಿ ನೋಡಿ, ಜೆಲ್ಲಿ ಫಿಶ್ ಅಂತ ಅಂದ್ಕೊಂಡೆ ನಾನು, ಅದು ಜೆಲ್ಲಿ ಫಿಶ್ ಅಲ್ಲ ಅಂತೆ, ಅದು ಪ್ಲಾಸ್ಟಿಕ್ ಇದಂತೆ. ನಾನು ಜೆಲ್ಲಿ ಫಿಶ್ ಅಂತ ಅವ್ರ ಹತ್ರ ಕೇಳ್ತಾ ಇದ್ದೆ. ಇದು ನನಗೆ ಜೆಲ್ಲಿ ಫಿಶ್ ಥರನೇ ಖಂಡಿತ ಅದು. ಇವಾಗ ನೋಡಿ ಕಾಲಲ್ಲಿ ತೆಗಿತಾ ಇದ್ದಾರೆ. ಅವರು ಡಾಕ್ಟ್ರು ಬರೆದು ಕೊಟ್ಟ ಟೆಸ್ಟಿಗೆ 10 ml ಬ್ಲಡ್ ಬೇಕು ಅಂತೆ. ಹಾಗೆ ಆ ಕಡೆ ಈ ಕಡೆ ಕೈ, ಆ ಕಡೆ ಈ ಕಡೆ ಕಾಲಿದ್ದು ಅಂತೇಳಿ ಎಲ್ಲ ಬ್ಲಡ್ ಇವಾಗ 10 ml ಸಿಕ್ಕಿತ್ತು ನೋಡಿ. ನಾವು ಇಲ್ಲಿ ಟೆಸ್ಟಿಗೆ ಬಂದು ಇಲ್ಲಿ ತಿಂಡಿ ತಿಂತಾ ಇದ್ದೇವೆ. ಇವರಿಗೆ ಬ್ಲಡ್ಡೇ ಸಿಗಲಿಲ್ಲ. ಆಚೆ ಈಚೆ 3-4 ಕಡೆ ತಿಂದ್ರಲ್ಲ. 10 ml ಬ್ಲಡ್ ಬೇಕಾಗಿತ್ತು. ಕೈ 2, ಕಾಲು 2 ಎಲ್ಲಾದರೂ ಒಟ್ಟು ಸೇರಿಸಿ 10 ml ಸಿಕ್ಕಿತ್ತು. ಅಂದರೆ ಅವರಿಗೆ ಇಲ್ಲಿ ಕೈ ದಪ್ಪ ಉಂಟು, ಹಾಗಾಗಿ ಅವರಿಗೆ ಬ್ಲಡ್ ಸಿಗಲಿಲ್ಲ. ಅಲ್ಲಿಗೆ ತೆಗೆದಿದ್ದರೆ ಒಂದೇ ಸಲಕ್ಕೆ ಆಗ್ತಿತ್ತು, ಲೇಟ್ ಆಯಿತು. ಹಾಗೆ ಅವರಿಗೆ ಸಾಕಾಯಿತು. ಈ ತಿಂಡಿ ಇಲ್ಲಿಗೆ ತಂದು ಈಗ ತಿಂತಾ ಇದ್ದೇವೆ. ಮಸಾಲೆ ದೋಸೆ ತಂದು. ಈಗೊಂದು ನಾನು ಅಮ್ಮನಿಗೆ ಡೈ ಮಾಡುವಂತ ಇದ್ದೇನೆ, ಹೇರ್ ಡೈ. ಇದೊಂದು ವೈರಲ್ ವಿಡಿಯೋ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದರದ್ದು ಫುಲ್ ವಿಡಿಯೋ ನಾನು ಬೇರೆನೇ ಇದು ವಿಡಿಯೋ ಮಾಡಿ ಹಾಕ್ತೀನಿ. ನೀವೊಂದು ಅದರಲ್ಲಿ ನೋಡ್ಬೋದು ರಿಸಲ್ಟ್ ಹೇಗೆ ಬಂದಿದೆ ಅಂತ. ಇದು ನಾನು ಮೇಲ್ಮೇಲೆಯಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾವು ಒಂದ್ಸಲ ಟ್ರೈ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ. ಗೋಟು ಥರ ಇದೆ, ಗೋಟು ತೆಂಗಿನಕಾಯಿ. ಇದು ನೋಡಿ, ಎಲ್ಲ ಬೆಂಕಿ ಎಲ್ಲ ಆರಿತು ಈಗ. ಹಾಯ್, ಗಂಟೆ 2:15 ಆಗ್ತಾ ಬಂತು. ನಾನು ಒಂದು ಸ್ವಲ್ಪ ಹೊರಗೆ ಹೊರಟಿದ್ದೇನೆ. ಇವಾಗ ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಲ್ಲಿ 2:15 ನಂತರ ಓಪನ್ ಮಾಡೋದು, ಹಾಗಾಗಿ 2:15 ನಂತರ ಹೋಗ್ತೀನಿ. ಈಗ ಹೊರಟು ಹೋಗಬೇಕು ನೋಡಿ. ಅಮ್ಮ ನಾನು ತೋರಿಸ್ತೇನೆ. ಅಮ್ಮ ಕಪ್ಪಾಕಿ ಮಲಗಿದ್ದಾರೆ ನೋಡಿ, ಕಪ್ಪಾಕಿ ಮಲಗಿದ್ದಾರೆ. 1 ಗಂಟೆ ಜಾಸ್ತಿ ಆಯಿತು ಅಲ್ಲ, ಒಂದು ಗಂಟೆ ಆಯಿತಾ ಅಂತ. 1 ಗಂಟೆ ಆಯಿತು. ಇನ್ನು ಸ್ನಾನ ಆದಮೇಲೆ ತೋರಿಸ್ತೇನೆ ನಿಮಗೆ ಹೇಗೆ ಕಪ್ಪು ಉಳಿತದ ಇದು ಅಥವಾ ಹೋಗ್ತದ ಏನಂತ. ನಾನೀಗ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದೆ. ಫ್ರೈಡೇ ಅಲ್ಲ, ಹಾಗೆ ನೋಡಿ ಎಷ್ಟು ಚಂದ ದೇವಸ್ಥಾನ ಇದು. ಉಚ್ಚಿಲ ಮಹಾಲಕ್ಷ್ಮಿ ಯಾರು ಬರಲಿಲ್ಲ, ಬನ್ನಿ ಒಂದ್ಸರ್ತಿ. ಇದು ನೋಡಿ ದೇವಸ್ಥಾನದ ಫ್ರಂಟ್ ಇದು. ಇದ್ದಾರೆ ಜನ. ನಾನು ಬಸ್ಸಲ್ಲಿ ಬಂದದ್ದು, ಯಾರು ಬರಲಿಲ್ಲ. ಒಂದ್ಸಲ ಬನ್ನಿ ಇಲ್ಲಿಗೆ. ದೇವಸ್ಥಾನದ ಒಳಗೆ ಹೋಗಿ ಬಂದೆ.
ಸ್ವಲ್ಪ ಇಲ್ಲಿ ಕೂತೆ ಗಾಳಿ ಉಂಟು ಒಳ್ಳೆ ಸಂಜೆ ಬರಬೇಕು ನೆರಳೆ ಎಲ್ಲ ಟೂರಿಸ್ಟ್ನವರಿದ್ದಾರೆ ಇಲ್ಲಿ ಫೋಟೋ ಆಯಿತು ಇನ್ನು ಹೊರಡೋದು ನಾನು ಮನೆಗೆ ಹೋಗೋದು. ಇಲ್ಲಿ ಬೆಳಗ್ಗೆ ಬರಬಾರ್ದು, ಬೆಳಗ್ಗೆ ಬಿಸಿಲು ಜೋರು ಇರ್ತದೆ, ಸಂಜೆ ಹೊತ್ತು ಬರಬೇಕು. ಇದು ಬಿಸಿಲು ಒಳ್ಳೆ ಎಳೆ ಬಿಸಿಲು ಒಳ್ಳೆ ಆಗ್ತದೆ ಬರಲಿಕ್ಕೆ, ಗಾಳಿ ಕೂಡ ಒಳ್ಳೆ ಉಂಟು ಇಲ್ಲಿ ನೋಡಿ, ಅಷ್ಟು ಚೆಂದ ಉಂಟು. ದೇವಸ್ಥಾನ ತುಂಬ ಚೆಂದ ಉಂಟು. ಯಾರೆಲ್ಲ ಬರಲಿಲ್ಲ ನೋಡಿ ಬಂದು ಹೋಗಿ ಒಂದು ಸರ್ತಿ. ಉಚ್ಚಿಲ ಇದರಲ್ಲೇ ಉಂಟು, ಸಿಟಿಯಲ್ಲೇ ರೋಡ್ ಇದು ಹೈವೇ ಬದಿಯಲ್ಲಿ, ಯಾರು ಕೂಡ ಬರ್ಬೋದು. ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ ಹೀಗೆ ನೋಡಿ, ಹೈವೇ ಬದಿಯೇ. ಈಗ ಬಂದರೆ ಹೈವೇನೇ ಇಲ್ಲಿ. ಇದು ನೋಡಿ ದ್ವಾರ, ಈಗ ಬಂದರೆ ಹೈವೇ. ಈಗ ನಾನು ಹೋಗೋದು ಮನೆಗೆ. ನಾನು ಇವಾಗ ಮನೆಗೆ ಬಂದೆ, 6 ಗಂಟೆಗೆ ಮನೆಗೆ ಬಂದೆ. 4:15ಗೆ ಹೋಗಿದ್ದೆ. 4:15ಯಿಂದ 5:00ವರೆಗೆ 5:45 ಆಗಿದೆ. ಅಲ್ಲಿ 5:45 5:35 ಆಗಿದೆ ಬಸ್ ಹಿಡಿಯುವಾಗ. ಅಲ್ಲಿಂದ ಇಲ್ಲಿವರೆಗೆ 6 ಗಂಟೆ ಆಯಿತು ಕರೆಕ್ಟ್. ಹಾಗೆ ಬರ್ತಾ ನನ್ನ ಮಗಳನ್ನು ಕೂಡ ಕರ್ಕೊಂಡು ಬಂದೆ ಸ್ಕೂಟರಲ್ಲಿ. ಇವಾಗ ಬಂದು ಕೂತಿದ್ದೇನೆ ಅಷ್ಟೇ. ಗಂಟೆ ಈಗ ಎಷ್ಟಾಯಿತು? 6:30 ಆಯಿತು. ಈಗ ಶುಕ್ರವಾರ ಅಲ್ವಾ, ಹೋಗಿ ಬರುವ ಅಂತ ಆಯಿತು. ಒಂದು ಸತಿ ಹೋಗಿ ಬಂದದ್ದು, ಸೀದಾ ಹೋದದ್ದು. ಅದು ಇನ್ಸ್ಟಾಗ್ರಾಮಲ್ಲಿ ಬರೋದು. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ಟಾಟಾ, ಬಾಯ್.